ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೇಜಾಮ್. UPSC 2025 ಪ್ರಿಲಿಮ್ಸ್ ಆಗಿದೆ. KPSC ನಡೆಸ್ತಕ್ಕಂಥ ಬೇರೆ ಬೇರೆ ಎಕ್ಸಾಮ್ಸ್ಗಳು, KA ಇಂದ ಬಂದಿರತಕ್ಕಂಥ ಬೇರೆ ಬೇರೆ ಎಕ್ಸಾಮ್ಸ್ಗಳು ಮುಗಿದಿದ್ದಾವೆ. KS ಮೇನ್ಸ್ ಸಹ ಆಗಿದೆ. ಮುಂದೇನು? ಸೆಂಟ್ರಲ್ ಗೌರ್ಮೆಂಟ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಡೆಸ್ತಕ್ಕಂಥ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗೋದಿದೆ. ಇದೇ ಜೂನ್ 9ನೇ ತಾರೀಕು ನೋಟಿಫಿಕೇಶನ್ ಆಗ್ತಾ ಇದೆ. ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್. ಸೊ ಒಂದು ಎಕ್ಸಾಮ್ ನಲ್ಲಿ ಹಲವಾರು ಹುದ್ದೆಗಳಿಗೆ ರೆಕ್ರೂಟ್ಮೆಂಟ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ CBI ಸಬ್ ಇನ್ಸ್ಪೆಕ್ಟರ್, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಸಬ್ ಇನ್ಸ್ಪೆಕ್ಟರ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್, GST ಇನ್ಸ್ಪೆಕ್ಟರ್, ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಪ್ರಿವೆಂಟಿವ್ ಆಫೀಸರ್, ಎಕ್ಸಾಮಿನರ್, ಪೋಸ್ಟಲ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್ ಎಕ್ಸೆಟ್ರಾ. ಈ ಎಲ್ಲಾ ಹುದ್ದೆಗಳಿಗೂ ಒಂದೇ ಎಕ್ಸಾಮ್, ಅದು ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್. ಇದೇ ಜೂನ್ 9ನೇ ತಾರೀಕು ನೋಟಿಫಿಕೇಶನ್ ಆಗ್ತಾ ಇದೆ. ಅದೇ ರೀತಿಯಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ 2025-26ರಲ್ಲಿ ಲಾರ್ಜೆಸ್ಟ್ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹತ್ತತ್ರ 18,000 ಪೋಸ್ಟ್ಗಳಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರೈಲ್ವೇಸ್ ಇಂದ ಸಹ ಅಸಿಸ್ಟೆಂಟ್ ಲೋಕೋ ಪೈಲಟ್ ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. RRB NTPC ನೋಟಿಫಿಕೇಶನ್ ಆಗಿ ಎಕ್ಸಾಮ್ ಬಂದಿದೆ. ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಆಗೋದಿದೆ. ಸೊ ಈ ಎಲ್ಲಾ ಎಕ್ಸಾಮ್ಗಳು ಸಾಲಾಗಿ ಬರ್ತಾ ಇದ್ದಾವೆ. ನಿಮ್ಮ ಪ್ರಿಪರೇಷನ್ ಅನ್ನ ನೀವು ಶುರು ಮಾಡ್ಲೇಬೇಕು. ಹಾಗಿದ್ರೆ ಇನ್ಯಾಕ್ ತಡ? ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಇದೇ ಜೂನ್ 16ನೇ ತಾರೀಕಿಂದ ಹೊಸ ಬ್ಯಾಚ್ ಶುರು ಮಾಡ್ತಾ ಇದೆ. ಈ ಎಲ್ಲಾ ಎಕ್ಸಾಮ್ಗಳಿಗೂ ಸಿಲೆಬಸ್ ಬೇರೆನಾ ಅಥವಾ ಸಿಲೆಬಸ್ ಒಂದೇನಾ ಅಂತ ಕೇಳಿದ್ರೆ, ಈ ಎಲ್ಲಾ ಎಕ್ಸಾಮ್ಗಳಿಗೂ ಮ್ಯಾಕ್ಸಿಮಮ್ ಅಥವಾ 90% ಆಫ್ ದ ಸಿಲೆಬಸ್ ಸೇಮ್ ಇರುತ್ತೆ. ಯಾವ ನೋಟಿಫಿಕೇಶನ್ ಬರುತ್ತೆ, ಯಾವ ಎಕ್ಸಾಮಿಗೆ ಬಂದಿರುತ್ತೆ, ಅದರ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡು ಎಷ್ಟು ಸಿಲೆಬಸ್ ಸಿಮಿಲರ್ ಇದೆ ಅದನ್ನ ನೋಡಿ ಡಿಫರೆನ್ಸ್ ಏನಿದೆ ಅದನ್ನು ಓದ್ಕೊಂಡ್ರೆ ಮುಗೀತು. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್.